ಎಲ್ಲ ದಾರಿನೂ ಒಗ್ದಿಟ್ಬಿಟ್ಟಿದ್ದಾರೆ. ನೋಡ್ತಾ ಇರಂಗೆ ನೀವು ಇದ್ರಲ್ಲಿ ಬರೋ ಅಂತ ಕ್ಲಟ್ರಿಂಗ್ ಅದ್ರಲ್ಲಿ ಒಂದು ನಯಾ ಪೈಸಾನೂ ಇಲ್ಲ. ಅಲ್ಲಂತೂ ಗ್ಯಾರಂಟಿ ಬೀಳ್ತೀನಿ. ಹೈಟ್ ಆ್ಯಂಡ್ ಕಿಲೋ ಮಕ್ಳನ್ನ ಹಾಕೋದು ಬಿಡಲ್ವಾ? ಅಯ್ಯೋ ಅವ್ನು ನೋಡಿ ಎಂಥ ಸಂಧಿಯಲ್ಲಿ ಕೂತವನೆ. ನಮಸ್ಕಾರ ಗುರು. ಅಲ್ಲ, ಹೇಗಿದ್ದೀರಾ? ಇದೇನಪ್ಪ ಎಲೆ? ಎಲ್ಲರೂ ಆರಾಮಾಗಿ ಕ್ಷೇಮವಾಗಿದ್ದೀರಾ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪ್ರಯಾಣ ಬಂದ್ಬಿಟ್ಟು ಕನಕಪುರ ಸೈಡಲ್ಲಿ ಒಂದು ಫಾಲ್ಸ್ ಇದೆ. ಅದನ್ನು ಈಗಲೇ ರಿವೀಲ್ ಮಾಡಲ್ಲ. ಒಂದು ಸಂಡೇ ರೈಡ್ ಅಂತ ಮಾಡ್ತಾಯಿದ್ದೀವಿ. ಯಾವುದೋ ಟೈಮಲ್ಲಿ ಹೊಡಬೇಕಾಗಿದ್ದವನು ಮಠ ಮಧ್ಯಾಹ್ನ 1 ಗಂಟೆಗೆ ಹೊರಟಿದ್ದೀನಿ. ಉರಿ ಬಿಸಿಲು. ಏನು ಗುರು ಒಬ್ಬನೇ ಹೊರಟಿದ್ಯಾ ಅಂದರೆ ಯಾರು ಇಲ್ಲ ಗುರು, ಕರ್ಕೊಂಡಲ್ಲ ಹೋಗೋಕ್ಕೆ. ರಿಫೈನ್ಮೆಂಟ್ ಆನ್ ಹೋಂಡಾ, ದ ಸ್ಮೂತ್ನೆಸ್ ಇನ್ ದ ಇಂಜಿನ್. ಇದ್ರಲ್ಲಿ ಬರೋ ಅಂಥ ಕ್ಲಟ್ರಿಂಗ್ ಅದರಲ್ಲಿ ಒಂದು ನಯಾ ಪೈಸಾನೂ ಇಲ್ಲ. ತುಂಬ ಸ್ಮೂತಾಗಿ ಹೋಗ್ಬೋದು. ಕೆಫೆ ರೆಸರ್ ಸ್ಟಾನ್ಸಲ್ಲಿ ಓಡಿಸ್ತೀನಿ. ದಿಸ್ ಈಸ್ ಕಂಪ್ಲೀಟ್ಲಿ ಟೂರಿಂಗ್. ಸೊ ಅದರಿಂದ ಪೊಸಿಷನಲ್ ಡಿಫ್ರೆನ್ಸ್ ಬಂದ್ರೂ ಬಟ್ ದ ಫೀಲಿಂಗ್ ಇಸ್ 100%. ಎನಿ ಡೇ ದ ಪಾಯಿಂಟ್ ಗೋಸ್ ಟು ಮೈ ಸಿನ್ಬಾದ್. ರೋಡ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಈಗಂತೂ. ಐ ಆಮ್ ವೆರಿ ಹ್ಯಾಪಿ ರೈಡಿಂಗ್ ಆನ್ ದೀಸ್ ರೋಡ್ಸ್. ಈಗ ಏನು ಅಂದರೆ ಮಳವಳ್ಳಿ ಬನ್ನೂರು ಆದಮೇಲೆ ಮೈಸೂರು ಕಡೆ ಹೋಗೋರಿಗೆ ಸ್ವಲ್ಪ ತೊಂದರೆ ಇರುತ್ತೆ, ಅಲ್ಲಿ ರೋಡ್ ಫಿಕ್ಸ್ ಮಾಡಿಲ್ಲ. ಬಟ್ ಏನೇ ಅಂದರೂ ಹಿಮಾಲಯನ್ 450 ಈಸ್ ಬಿಲ್ಟ್ ಕಂಪ್ಯಾರಿಟಿವ್ಲಿ ವೆರಿ ಡಿಫ್ರೆಂಟ್ ಫ್ರಮ್ ದಿ ಓಲ್ಡ್ ಆರೀಸ್. ನಾನು ಮತ್ತೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಯಾರ್ದಾದ್ರೂ ಇಸ್ಕೊಂಡು ಓಡಿಸ್ಬೇಕಾದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ಸ್ ಬೀಟ್ ಎನಿಥಿಂಗ್, ಬೀಟ್ ಮೀಟಿಯಾರ್, ಬೀಟ್ ಹಂಟರ್, ಬೀಟ್ ಕ್ಲಾಸಿಕ್, ಬೀಟ್ ಎಲೆಕ್ಟ್ರಾ, ಯಾವುದೇ ಆಗಿರಲಿ, ಅಡಿಯಿಂದ ಮುಡಿ ತನಕ ಅಲ್ಲಾಡ್ಸಿಟ್ಬಿಟ್ರದು. ಸೊ ಮ್ಯಾಪ್ ಬಂದ್ಬಿಟ್ಟು ಸೀದಾ ಟ್ರಿಪ್ಪರ್ ನ್ಯಾವಿಗೇಷನ್ ತೋರಿಸ್ತಾ ಇತ್ತು, ಮ್ಯಾಪ್ ತೋರಿಸ್ತಾ ಇರಲಿಲ್ಲ. ಅದಕ್ಕೆ ಒಂದು ಸ್ಟಾಪ್ ಹಾಕ್ಕೊಂಡೆ. ಐ ಹ್ಯಾವ್ ಸ್ಟಿಲ್ ಯೆಟ್ ಟು ಫಿಗರ್ ಔಟ್ ಹೌ ದಿಸ್ ವರ್ಕ್ಸ್. ನನಗೊಂದು ನಯಾ ಪೈಸಾ ಐಡಿಯಾ ಇಲ್ಲ ಇದು ಹೆಂಗೆ ಅಂತ. ರೆಡಿ ಮಾಡಿದ್ದಾರೆ ರೋಡು. ದೇರ್ ಇಸ್ ನೋ ಬಂಪ್ಸ್ ಇನ್ ಇಟ್. ಬಟ್ ಹಾಗಂತ ಅಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರು. ಗ್ರ್ಯಾವೆಲ್ ಇನ್ನೂ ಹಂಗೆ ಇದೆ. ರೋಡ್ಸ್ ಆರ್ ಯೆಟ್ ಟು ಬಿ ಕ್ಲೀನ್. ನಿಮಗೆ ಸಿಮೆಂಟ್ ಧೂಳು, ಗ್ರ್ಯಾವೆಲ್ಲು, ಜಲ್ಲಿ ಕಲ್ಲುಗಳೆಲ್ಲ ಹಾಗೇ ಇದೆ. ಸ್ವಲ್ಪ ನೀವು ಎಕ್ಸ್ಟ್ರೀಮ್ ಸೈಡ್ಗೆ ಹೋಗಿ ಓವರ್ಟೇಕ್ ಮಾಡೋ ಟೈಮಲ್ಲಿ ತುಂಬ ಕ್ರೂಷಿಯಲ್ ಆಗಿರಬೇಕು. ಇಟ್ ಕ್ಯಾನ್ ಕಾಸ್ ಅ ಕ್ಯಾಟಸ್ಟ್ರಾಫಿಕ್ ಟ್ರಾಮಾ ಏನೋ ಆಯಿತು ಅಂದರೆ. ಸೊ ಆದಷ್ಟು ಎಕ್ಸ್ಟ್ರೀಮ್ಸಲ್ಲಿ ಆಟಾಡಬೇಕಾದ್ರೆ ದಯವಿಟ್ಟು ಸೇಫಾಗಿ ಆಟಾಡಿ. ಇಟ್ಸ್ ಓಕೆ ಇಫ್ ಯು ಹ್ಯಾವ್ ಟು ಗೇರ್ ಡೌನ್ ಆ್ಯಂಡ್ ದೆನ್ ಸ್ಲೋ ಯೋರ್ ಬೈಕ್ ಅ ಬಿಟ್. ಏನಾಗಲ್ಲ, ಸ್ಲೋ ಮಾಡ್ಕೊಂಬಿಡಿ. ಆಮೇಲೆ ಇನ್ನೊಂದು ಸ್ಟ್ರೆಚ್ ಸಿಗುತ್ತೆ, ಆಮೇಲೆ ಅಲ್ಲಿ ಹೊಡಿತಾ ಇರಿ, ಏನು ತೊಂದರೆ ಇಲ್ಲ. ದೇರ್ ಇಸ್ ನೋ ಬೆಟರ್ ಆಪ್ಷನ್ ದೆನ್ ಸ್ಲೋಯಿಂಗ್ ಡೌನ್ ಆ್ಯಂಡ್ ಕಂಟಿನ್ಯೂಯಿಂಗ್ ಯುವರ್ ಜರ್ನಿ then going forward and making sure you don't complete your journey at all. It may be with respect to life, with respect to biking, with respect to driving. ಏನೇ ಆಗಿದ್ರು taking a step back won't hurt you, but going in the same tempo even when you're getting warnings or signs around, ತಗೊಳ್ಳೋರು ಇದನ್ನ ಹೇಗೆ ಬೇಕಾದರೂ ತೊಗೋಬೋದು. ಸ್ವಲ್ಪ ತಲೆ ಹಾಕಿ ಯೋಚನೆ ಮಾಡಿದ್ರೆ ಏನೋ ಹೇಳೋನ್ ಗುರು ಇವನು ಅಂತ ಅಂತೀರ. ಕೋರ್ಟ್ ನೋಡ್ರಪ್ಪ, ರೆಡ್ ಫೋರ್ಟ್ ಥರ ರೆಡಿ ಮಾಡಿಬಿಟ್ಟವ್ರೆ. ಸುಜುಕಿ ಅವರು ಸ್ಟಾಲ್ ಹಾಕಿದ್ದಾರೆ. ಓಪನಲ್ಲೇ ವಿಸ್ಟ್ರಾಮ್ ಕಲರ್ ಫೇಡ್ ಆಗಲಿ ಅಂತ ಬಿಟ್ಬಿಟ್ಟವ್ರೆ. ವೆರಿ ಸ್ಯಾಡ್, ವೆರಿ ಬ್ಯಾಡ್. ಜಗವೇ ಒಂದು ನಾಟಕ ರಂಗ. ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಸೆಂಟೆನ್ಸೇ ಒಂಥರ ಇದೆಯಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋ. A few minutes later. ಫುಲ್ಲು ಶೆಕೆ. ಆಮೇಲೆ ಇದು ನನಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಏನು ಕಂಟ್ರೋಲ್ಸ್ ಅಂತ. ಭಾಳ ಕಷ್ಟಪಡ್ತಾ ಇದೀನಿ ಇದನ್ನು ಇಲ್ಲಿಗೆ ಕಾಸ್ಟ್ ಮಾಡ್ಕೊಳ್ಳೋಕ್ಕೆ. ಸೊ ಎನಿ ಐ ಜಸ್ಟ್ ರಿಮೂವ್ ದ ಗ್ಲವ್ಸ್ ಅಂಡ್ ಐ ಪುಟ್ ಇಟ್ ಆನ್ ಟು ದಿ ಹ್ಯಾಂಡಲ್ ಬಾರ್. ರೋಡ್ಸ್ ಅಂತೂ ಸಾಕಾಗಿದೆ ಇವರು. ಲಾಟ್ ಆಫ್ ಟ್ವಿಸ್ಟ್ ಅಂಡ್ ಟರ್ನ್. ಇವ್ನು ಯಾಕಪ್ಪ ಮೈ ಮೇಲೆ ಬರ್ತಾನೆ. ಚೆನ್ನಾಗಿದೆ ವ್ಯೂ ಕೂಡ. ಸ್ಯಾಡ್ ದಟ್ ಐ ಹ್ಯಾಡ್ ನಾಟ್ ಎಕ್ಸ್ಪ್ಲೋರ್ಡ್ ದಿಸ್ ಪಾರ್ಟ್ ಆಫ್ ಕನಕಪುರ. ಭಾಳ ಚೆನ್ನಾಗಿದೆ. ನಾನು ಇಲ್ಲಿಂದ ಯಾವುದಾದ್ರೂ ಆಲ್ಟರ್ನೇಟಿವ್ ರೈಟ್ ಹುಡ್ಕೊಂಡು ಹೋದರೆ ನಿಮಗೆ ಮುತ್ತತ್ತಿ ತನಕ ಲೀಡ್ ಮಾಡುತ್ತೆ. ಲಾಟ್ ಆಫ್ ಪ್ಲೇಸಸ್ ಅರೌಂಡ್ ಮುತ್ತತ್ತಿ ಆಲ್ಸೋ. ಮುತ್ತತ್ತಿ ಒಂದೇ ಅಲ್ಲ, ಆ ರಿವರ್ ಬ್ಯಾಂಕ್ ಒಂದೇ ಅಲ್ಲ, ನಿಮಗೆ ಬೇಜಾನ್ ಬೆಟ್ಟ ಗುಡ್ಡ ಇದೆ ಅಲ್ಲೂ ಅಕ್ಕಪಕ್ಕ. ಯೆಟ್ ಟು ಬಿ ಎಕ್ಸ್ಪ್ಲೋರ್ಡ್.
ಐ ನೋ ಅ ಫ್ಯೂ ದಟ್ ಐ ಹ್ಯಾವೆಂಟ್ ಗಾನ್ ಟು ಯೆಟ್. ಜಸ್ಟ್ ಅಲ್ಲಿ ಯಾವುದಿದೆ ಬೆಟ್ಟ ಅನ್ನೋದೆಲ್ಲ ಗೊತ್ತು. ಹೋಪ್ಫುಲಿ ಟೇಕ್ ಅ ಸಂಡೇ ಆಫ್ ಅಗೇನ್, ಎಕ್ಸ್ಪ್ಲೋರ್ ಇಟ್ ಪ್ರಾಪರ್ಲಿ ಅನ್ನೋದೊಂದಿದೆ. ನೋಡೋಣ. ಇಫ್ ಐ ಡೂ ಎನಿ ಹೌ ಐ ಜಸ್ಟ್ ವ್ಲಾಗ್ ಅಬೌಟ್ ಇಟ್. ಜಾಲಿಯಾಗಿ ಹೋಗ್ತಾ ಇದ್ದಾರೆ. ಸಾಕಾಗಿದೆ ಗುರು ಇದು ಬೈಕು. ಲೆಫ್ಟ್ ಹೋಗ್ಬೇಕಾ? ಬಿಡಲ್ಲ ಗುರು. ಅವರು ಮಿರರೇ ಇಲ್ಲ ನಾನು ಬರ್ತಾ ಏನೋ ಇಲ್ಲೋ ಅಂತ ಗೊತ್ತು ಮಾಡ್ಕೊಳಕ್ಕೆ. ಬಸ್ ಸ್ಟ್ಯಾಂಡ್, ರಾಮನಗರ ವಿಭಾಗ. ಸೊ ಇದು ಯಾವ ಊರು? ಕೋಡಹಳ್ಳಿ ಅಲ್ಲ, ಏನು ಹಳ್ಳಿ? ಈಗಂತೂ LCD ಏನಾದರೂ 3D ಬೋರ್ಡ್ಗಳು ಬಂದ್ಬಿಟ್ಟು ಊರ ಹೆಸ್ರುಗಳು ಹಾಕೊಳ್ಳೋದೇ ನಿಲ್ಲಿಸ್ಬಿಟ್ಟಿದಾರಪ್ಪ. ಮುಂಚೆ ಅಂದರೆ ಯಾವುದಾದ್ರೂ ಬೋರ್ಡ್ ಕೆಳಗೆ ಅಡ್ರೆಸ್ ಆದರೂ ಹಾಕೊಳ್ಳೋರು, ಈ ಹಳ್ಳಿ ಆ ಹಳ್ಳಿ ಅಂತನಾದರೂ ಗೊತ್ತಾಗೋದು. ಓಹೋ ಟರ್ನ್ ಮಿಸ್ ಮಾಡಿದೆ. ಬಟ್ ಇಲ್ಲೂ ವ್ಯೂ ಸಖತ್ತಾಗಿದೆ. ಸುತ್ತಮುತ್ತನೇ ಇದೆ ಗುರು, ಚೆನ್ನಾಗಿರೋ ಜಾಗಗಳು ಎಕ್ಸ್ಪ್ಲೋರ್ ಮಾಡಬೇಕು. ಓಕೆ ಹಿಂಗೆ ಅಲ್ವಾ? ಓಕೆ, ಹಿಂಗೇನೆ ರೈಟ್ ಹೋಗ್ಬೇಕು. ಸಖತ್ ಗ್ರೀನ್ ಇದೆ ಗುರು. ಈವನ್ ಇಫ್ ಐ ಕಲರ್ ಕರೆಕ್ಟ್ ದಿಸ್ ಆ್ಯಂಡ್ ಪುಟ್ ಇಟ್ ಅಪ್ ಆನ್ ಯೂಟ್ಯೂಬ್, ಅಪೀಲಿಂಗ್ ಅನ್ಸ್ಬೋದು. ಬಟ್ ಲೈವಲ್ಲೇ ಸಿಕ್ಕಾಪಟ್ಟೆ ಗ್ರೀನ್ ಆಗಿದೆ, ಸಿಕ್ಕಾಪಟ್ಟೆ. ಅಂದ್ಕೊಂಡೆ ಅದೇ ಟರ್ನ್ ಅಂತ. ರೂಸ್ಟರ್ಸ್, ಚಿಕನ್ಸ್ ಎಲ್ಲ ಇಲ್ಲೇ ಇದ್ದಾವೆ. ಆಫ್ ರೋಡ್ ಕರ್ಕಬ ಅಂದ್ರೆ ಇದೇನು ಗುರು, ಊರಲ್ಲೆಲ್ಲ ಸುತ್ತಿಸ್ತದೆ ಗಾಡಿ. ಗೂಗಲ್ ಆಂಟಿಗೆ ಇಟ್ಕೊಂಡು ನೋಡಿಬೇಕು ಫಸ್ಟು. ಮೊನ್ನೆ ಯಾವುದೋ ವಿಡಿಯೋ ನೋಡ್ತಾ ಇದ್ದೆ, ಗೂಗಲ್ ಆಂಟಿ ಯಾವುದೋ ಮುರಿದೋಗಿರೋ ಬ್ರಿಡ್ಜ್ ಹತ್ರ ಒಂದು ಗಾಡಿನ ಕರ್ಕೊಂಡು ಹೋಗ್ಬಿಟ್ಟು ಅವ್ನು ತುದಿಲಿ ಹೋಗಿ ನಿಲ್ಸೋನೆ, ಪುಣ್ಯಾತ್ಮ. ರಾತ್ರಿ ಹೊತ್ತು ಬೇರೆ ಅವ್ನು ತೂಗುಡಿಸ್ಕೊಂಡೆ ನಾವು ಓಡ್ಸಂಗೆ ಇದ್ದಿದ್ದರೆ ಕಾಳಜಿ ಬಿದ್ದೇ ಹೋಗಿರೋನು ಮುಂದೆಗಡೆಗೆ. ಅಂಟು ಈ ಆಫ್ ರೋಡ್ ಟ್ರೈಲು ಮುಗಿಸ್ಕೊಂಡು ಎಲ್ಲ ದಾರಿನೂ ಒಗ್ದಿಟ್ಬಿಟ್ಟಿದ್ದಾರೆ. ನೋಡ್ತಾ ಇರೋಂಗೆ ನೀವು, ಸುಮಾರು ಬೈಕರ್ಸ್ ಬಂದಿದ್ದಾರೆ ಈ ಜಾಗಕ್ಕೆ ಆಲ್ರೆಡಿ. ಸೊ ಆಲ್ಟರ್ನೇಟಿವ್ ದಾರಿ ಮಾಡ್ಕೊಂಡಿದ್ದಾರೆ. ಬಟ್ ಇವನ್ ಇಫ್ ಯು ಗೋ ಪಾಸ್ ದಿಸ್, ಅಲ್ಲೆಲ್ಲ ಕಲ್ಲಿದೆ, ಏನು ಮಾಡಿದ್ರು ಹೋಗಲ್ಲ. ಹಂಗೂ ಹಿಂಗೂ ದಾರಿ ಹುಡ್ಕೊಂಬಂದೆ. ಬಟ್ ಇಟ್ಸ್ ಆಫ್ ನೋ ಯೂಸ್. ಇಟ್ಸ್ ಬೆಟರ್ ಟು ಪಾರ್ಕ್ ದ ಬೈಕ್ ಹಿಯರ್. ಇಲ್ಲೇ ನಿಲ್ಲಿಸ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬಿತ್ತು ಈಗ ಜಸ್ಟ್ ಇಲ್ಲಿ ಈ ಸ್ಟ್ರೆಚ್ನ ನಾನು ಸ್ಪೀಡಾಗಿ ಕವರ್ ಮಾಡಿದೆ. ಹಿಂಗೆ ನುಗ್ಸೋಣ ಅನ್ನೋಷ್ಟರಲ್ಲಿ ಇಲ್ಲಿ ಪಾಸ್ ಆಗ್ಬಿಟ್ಟಿದೆ. ಸೊ ಇಲ್ಲಿ ಬರೋಣ ಅಂದರೆ ಬಿತ್ತು ಗಾಡಿ. ಥ್ಯಾಂಕ್ಫುಲಿ ಟ್ರೇಲ್ ಪ್ಯಾಕೆಲ್ಲ ಇದೆ, ಅದರಿಂದ ಏನಿಲ್ಲ. ಇದರಲ್ಲಿ ನಂದು ಗೋಪ್ರೋ ಆಕ್ಸೆಸರೀಸ್ದು ಬಾಕ್ಸ್ ಇದೆ, ಯಂತ್ರಾಲಯದು. ನಥಿಂಗ್ ಹ್ಯಾಪನ್. ಕ್ರ್ಯಾಶ್ ಕಾರ್ಡ್ಸ್ ಆರ್ ಇನ್ಸ್ಟಾಲ್, ಸೊ ಆಲ್ ಗುಡ್, ಏನು ತೊಂದರೆ ಇಲ್ಲ. ದ ಪ್ಲ್ಯಾನ್ ಇಸ್ ಟು ಪಾರ್ಕ್ ದ ಬೈಕ್ ಹಿಯರ್. ಈಗ ನಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೋಡೋಣ. ಈ ಆಫ್ ರೋಡ್ ಕವರ್ ಮಾಡೋಣ ಅಂದರೆ ಕರೆಕ್ಟಾಗಿ ಅಷ್ಟುದ್ದಕ್ಕೂ ಗೋಪ್ರೋ ಬಗ್ಗೆ ಕಂಪ್ಲೇಂಟ್ ಮಾಡ್ಕೊಂಡ್ಬಂದೆ, ಕೈಯೇ ಕೊಟ್ಬಿಡ್ತು. ವ್ಯೂ ಮಾತ್ರ ಸಖತ್ತಾಗಿದೆ. ಇದು ಪ್ರಾಬಬ್ಲಿ ತುಂಬ ಆಫ್ ರೋಡ್ ಜಂಕೀಸ್ ಮುಂಚೆ ಬಂದಿದ್ದಾರೆ, ಅದಕ್ಕೆ ಎಲ್ಲ ಕಡೆ ಬೋಲ್ಡರ್ಸ್ ಹಾಕಿ ರೋಡ್ ಹಗ್ದು ಕವರ್ ಮಾಡಾಕಿದ್ದಾರೆ. ಇಟ್ಸ್ ಗುಡ್ ಟ್ರೇಲ್. ಜನ ಹಾಳು ಮಾಡಲ್ಲ ಅನ್ನೋ ಮೆಂಟಾಲಿಟಿ ಇದ್ದರೆ ಊರಿನ ಜನನೂ ಇಲ್ಲೇನು ರೋಡು ಹಗಿತಿರಲಿಲ್ಲ. ನಾವು ನೆಟ್ಟಿಗಿದ್ರೆ ಅವ್ರು ಯಾಕೆ ನಮ್ಮನ್ನು ಈ ಥರ ತೊಂದರೆ ಕೊಡ್ತಾರೆ ಹೇಳಿ.
ಸೊ ದ ಪ್ಲೇಸ್ ಲುಕ್ಸ್ ಬ್ಯೂಟಿಫುಲ್. ಬಿಸಿ ಈಗ ತಟ್ತಾ ಇದೆ ಮೈಗೆ. ಯಾವ್ಯಾವ ಕಡೆ ಸೆನ್ಸೇಷನ್ಸ್ ಇದೆಯೋ ಅಲ್ಲಲ್ಲೂ ಜ್ಯೂಸ್ ಇಳಿತಾ ಇದೆ. ನಾವು ಪುಣ್ಯಾತ್ಮ ಇಲ್ಲಿ ತನಕ ಪಲ್ಸರ್ ಎತ್ಕೊಂಡ್ಬಂದವ್ರು ನೋಡಿ. ನಮ್ಮ ನಸೀಬು ಚೆನ್ನಾಗಿದ್ದರೆ ನಾವು ತರ್ಬೋದಿತ್ತಲ್ಲಪ್ಪ. ಅಲ್ಲಿಗೆ ರಿಸ್ಕಿ ಅನ್ನಿಸ್ತು ನನಗೆ. ನೋಡಿ ಫುಲ್ ಡೀಪ್ ಇದೆ ಇಲ್ಲಿ, ಸಿಕ್ಕಾಬಟ್ಟೆ ಆಳ ಇದೆ. ಸೊ ಏನು ಮಾಡಿದ್ರು ಈ ಪಾಯಿಂಟ್ ತನಕ ಬೈಕ್ ತಂದ್ರೂ ನಾನು ಅಲ್ಲಂತೂ ಗ್ಯಾರಂಟಿ ಬೀಳ್ತೀನಿ. ದೇರ್ ಇಸ್ ನೋ ಹೋಪ್ ದ್ಯಾಟ್ ಐಲ್ ಕ್ರಾಸ್ ದ್ಯಾಟ್ ಪಾತ್. ಸೊ ಇಟ್ಸ್ ಬೆಸ್ಟ್ ನಾನು ಇಲ್ಲೇ ಉಳ್ಕೊಂಡೆ, ಸ್ಟೇಡಿಯಡ್ ಫಾರ್ ಬಿಟ್. ಬೇರೆ ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋಣ ಮೇನ್ ರೋಡ್ಗೆ ಹೋಗಿ ಅಂತ ಅಂದ್ಕೊಂಡಿದ್ದೀನಿ. ಐ ಗಾಟ್ ಮೈ ಗೋಪ್ರೋ ಕ್ಯಾಮ್ರಾಸ್ ಬ್ಯಾಟ್ರಿ ಚೇಂಜ್ಡ್. ಈಗ ಫುಲ್ ಜ್ಯೂಸ್ ಇಳಿದೋಗಿತ್ತು, ಕಂಪ್ಲೀಟ್ಲಿ ಸ್ವೆಟಿ. ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದೆ. ಇಟ್ಸ್ ಟೈಮ್ ಟು ಹೆಡ್ ಬ್ಯಾಕ್. ಇಲ್ಲಿ ನಿಜವಾಗ್ಲೂ ಏನೂ ಇಲ್ಲ. ಆ್ಯಂಡ್ ಇವರು ಬಬಲ್ ಬರ್ಸ್ಟ್ ಮಾಡ್ರಂಗೆ ಇಲ್ಲಿಂದ ಬಂದವರೆಲ್ಲ. ಸೊ ಇಟ್ಸ್ ಬೆಸ್ಟ್ ದಟ್ ಐ ಡೋಂಟ್ ಗೋ ಫಾರ್ವರ್ಡ್. ಪ್ರಾಬ್ಲಿ ನಾಟ್ ದಿ ರೈಟ್ ಸೀಸನ್ ಟು ಕಮ್ ಇಲ್ಲಿ. ನಾನು ಮಳೆ ಬಂತಲ್ಲ, ಹೋಪ್ಫುಲಿ ಸ್ವಲ್ಪ ನೀರಿರುತ್ತೆ ಅಂದ್ಕೊಂಡೆ. ಇಟ್ಸ್ ಆಫ್ ನೋ ಯೂಸ್. ಸೊ ನಾನು ಈಗ ವಾಪಸ್ ಹೋಗ್ತೀನಿ. ಐ ಜಸ್ಟ್ ಹಿಟ್ ದ ಮೇನ್ ರೋಡ್, ಸಿ ಇಫ್ ಐ ಕ್ಯಾನ್ ಗೋ ಟು ಎನಿ ಅದರ್ ಲೊಕೇಶನ್. ಬಂದಿರೋದಕ್ಕಾದರೂ ನಾನು ನೋಡ್ಕೊಂಡು ಹೋಗೋಣ ಅಂತ. 2000 years later. ಕೂಡ್ಲನಿ ಫಾಲ್ಸ್ನ ಮುಗಿಸ್ಕೊಂಡು ಬೇಕ್ರಿಯಲ್ಲಿದ್ದಾಗ, ಅಯ್ಯಪ್ಪ ನೀವು ಯಾಕೆ ಈ ಕಡೆಗೆ ಬಂದ್ವಿ, ಇಲ್ಲಿ ನೀರಿಲ್ಲ, ನಿಮಗೆ ಟೈಮ್ ಇದ್ದರೆ ಒಗ್ಯಾನಿಕಲ್ ಕಡೆಗೆ ಹೋಗಿ ಅಂತ. ದಿಸ್ ಇಸ್ ಒನ್ ಆಫ್ ದಿ ರೈಟ್ ಡಿಸಿಷನ್ಸ್ ದಟ್ ಐವ್ ಮೇಡ್ ಸೋ ಫಾರ್ ಟುಡೇ. ಒಗ್ಯಾನಿಕಲ್ಗೆ ಬಂದೆ. ಆಲ್ಮೋಸ್ಟ್ 2 hours ಇಲ್ಲೇ ಕೂತಿದ್ದೀನಿ. 2 hours ಅಲ್ಲ, ಕ್ಲೋಸ್ ಟು 1.5. ಸನ್ಸೆಟ್ ಆಗ್ತಾಯಿದೆ. ಒಳ್ಳೆ ಸ್ಪಾಟಲ್ಲೇ ನಿಲ್ಸ್ಕೊಂಡಿದ್ದೀನಿ. ಸುತ್ತ ಮಂಗಗಳು ಕಂಪ್ನಿ ಕೊಡ್ತಾಯಿದೆ. ವೆರಿ ಪೀಸ್ಫುಲ್. ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂದರೆ ಬ್ಯಾಟ್ರಿ ಡೌನ್ ಆಯಿತು. ನನ್ನ 2 ಬ್ಯಾಟ್ರಿನೂ ಚಾರ್ಜ್ ಲೋ ಆಯಿತು. ಈಗ ಅದೇ ಇಲ್ಲಿ ಚಾರ್ಜ್ಗೆ ಹಾಕಿದ್ದೀನಿ ಬ್ಯಾಟ್ರಿನ. ಸಿ ಇಲ್ಲಿ ನೋಡಿ, ಸನ್ಸೆಟ್ ಮುಗಿಸ್ಕೊಂಡು ಹೋಗೋಣ ಅಂತ. ಬಟ್ ಕಂಪ್ಲೀಟ್ಲಿ ಘಾಟು. ಕಾವೇರಿ ನಾರ್ತ್ ವೈಲ್ಡ್ ಲೈಫ್ ಸ್ಯಾಂಚುರಿ ಒಳಗಿಂದ ಹೋಗಬೇಕು. ಬಟ್ ಐ ಡೋಂಟ್ ವಾಂಟ್ ಟು ಮಿಸ್ ದ ಸನ್ಸೆಟ್. ತುಂಬ ಚೆನ್ನಾಗಿ ಕಾಣಿಸ್ತು. ಒಳ್ಳೆ ಸ್ಪಾಟ್. ಅಲ್ಲಿ ನೋಡ್ತಿರಂಗೆ ನಿಮಗೊಂದು ನಂದಿ ಮೂರ್ತಿ ಇದೆ. ಅದು ಅಲ್ಲಿಗೆ ಹೇಗೆ ಬಂತು ಅನ್ನೋದೇ ಒಂದು ಅರ್ಧ ಗಂಟೆ ಅದೇ ಯೋಚನೆ ಮಾಡಿದ್ದೀನಿ ನಾನು. ಆ ಮೂರ್ತಿ ಯಾರು ತಂದಿಟ್ರು, ಅಥವಾ ಅದು ಮುಂಚಿನಿಂದನೇ ಅಲ್ಲೇ ಇತ್ತಾ. ಸೋ ಫಾರ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಫಾಲ್ಸ್ಗೆ ಹೋಗೋಣ ಅಂತ ಹೊರಟಿದ್ದು, ಬಟ್ ಈ ಸ್ಪಾಟ್ ಎಷ್ಟು ಇಷ್ಟ ಆಗೋಯ್ತು ಅಂದರೆ ಐ ಜಸ್ಟ್ ಥಾಟ್ ಐ ವಿಲ್ ಸ್ಪೆಂಡ್ ಮೈ ಟೈಮ್ ಹಿಯರ್. ಇಸ್ ನೋ ಪಾಯಿಂಟ್ ಗೋಯಿಂಗ್ ಟು ದ ಫಾಲ್ಸ್. ತುಂಬ ರಶ್ಶು ಇರುತ್ತೆ. ಆಮೇಲೆ ವೀಕೆಂಡ್ ಅಲ್ವಾ, ಮೋರ್ ಓವರ್ ಕ್ರಿಸ್ಮಸ್ ವೆಕೇಷನ್ಸ್, ಮಕ್ಕಳನ್ನೆಲ್ಲ ಕರ್ಕೊಂಡು ಫ್ಯಾಮಿಲಿ ಎಲ್ಲ ಬಂದುಬಿಟ್ಟಿರುತ್ತೆ. ಇಟ್ಸ್ ವೆರಿ ಪೀಸ್ಫುಲ್. ಸೊ ವ್ಯೂ ಆಯಿತು, ಸನ್ ಡೌನ್ ಆಯಿತು, ಮನೆಗೆ ಹೋಗೋ ಟೈಮ್ ಬಂತು. ನಡಿಗೂರು ಮನೆಗೆ ಹೋಗೋದ. ಇವತ್ತಿನ ದಿವಸ ಒಂದೊಳ್ಳೆ ಜಾಗದಲ್ಲಿ ಕಳೆದೆ. ಎಲ್ಲ ಎತ್ಕೊಂಡಾರ ಸುಮ್ಮನೆ ಜೋಶಲ್ಲಿ ಹೊರಟ್ಬಿಟ್ಟು ಆಮೇಲೆ ಹಿಂಗೆ ಬಂದಿದ್ದು, ಹೀಗೆ ಹೊರಡೋಣ. ಸಖತ್ತಾಗಿತ್ತು. ಮೊಸಳೆ ಕಾಟ ಅಂತ ಬೋರ್ಡ್ ಹಾಕಿದ್ದಾರೆ. ಕಣ್ಣಿಗೆ ಯಾವ ಮೊಸಳೆನೂ ಕಾಣಿಸ್ಲಿಲ್ಲ. ಬಟ್ ನೆಮ್ಮದಿಯಾಗಿ ಕೂತಿದ್ವಿ. ಫುಲ್ ಪೀಸು ಜಾಗ ಚೆನ್ನಾಗಿದೆ. ನಡೀರಿ ಮನೆಗೆ ಹೋಗೋದ. ದೇವರೇ ಕಾಪಾಡಬೇಕಪ್ಪ. ಚೂರು ಸಿಗ್ನಲ್ ಸಿಕ್ಕಿದ್ರೆ ಮನೆಗೆ ದಾರಿ ಹುಡ್ಕೋಬೋದು. ಘಾಟ್ ಹೇಳಿದ ತಕ್ಷಣ ಎಲ್ಲಿ ರೈಟ್ ಎಲ್ಲೋ ಲೆಫ್ಟ್ ಏನೂ ಗೊತ್ತಿಲ್ಲ.
ಈಗ ಮೊಬೈಲ್ದು ಬ್ರೈಟ್ನೆಸ್ ಹೆಂಗಿದ್ರು ನೀಟಾಗಿ ಕಾಣಿಸುತ್ತೆ. ಮೊಬೈಲಲ್ಲೇ ಮ್ಯಾಪ್ ಹಾಕ್ಕೊಡೋದು ಒಳ್ಳೇದು. ದಿವಸ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿತ್ತು ಅಂತಲೂ ಹೇಳಲ್ಲ, ಚೆನ್ನಾಗಿರಲಿಲ್ಲ ಅಂತಲೂ ಹೇಳಲ್ಲ, ಏನೋ ಒಂಥರ ಇತ್ತು. ನನ್ನ ಜೊತೆ ಕೂತು ಆ ಜಾಗದಲ್ಲಿ ಕಾಲ ಕಳೆದಿದ್ದರೆ ಒಬ್ರಿಗೆ ಆ ಅನುಭವ ಏನು ಅಂತ ಅರ್ಥ ಆಗಿರೋದು. ನಾನು ಅದನ್ನು ಯಾವ ರೀತಿಯಲ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆ ಏನೋ ಒಂಥರ ಅನ್ನೋದು ಹೆಂಗೆ ಹೇಳಬೇಕು ಅನ್ನೋದು ದೇವರ ಹಣೆಗೂ ನನಗೆ ಐಡಿಯಾ ಇಲ್ಲ, ನನಗೆ ಪದಗಳು ಇಲ್ಲ. ಬಟ್ ಏನೋ ಒಂಥರ ಇತ್ತು ಅಷ್ಟೇ. ಏನಿಲ್ಲ ಅಂದರೂ ಮನೆಗೆ ಓಹೋ ಏನು ವ್ಯೂ ಗುರು, ಸನ್ ಡೌನರ್ ಕರೆಕ್ಟಾಗಿದೆ. ಅದ್ಭುತ. ಐಟ್ ಆ್ಯಂಡ್ ಡಿಕ್ಕಿಲೋ ಮಕ್ಳನ್ನ ಹಾಕೋದು ಬಿಡಲ್ವಾ? ಅಯ್ಯೋ ಅವ್ನು ನೋಡಿ ಎಂಥ ಸಂಧಿಯಲ್ಲಿ ಕೂತವನೆ. ಇಷ್ಟೇ ಜಾಗ ಪಾಪ ಮಗುಗೆ. ಸೈ ಗುರು ಇದು.